ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಬಿಂದಾಸ್ ಆಗಿದ್ದೀನಿ. ಇವಾಗೊಂದು ವಿಡಿಯೋ ಬಿಡ್ತಾ ಇದ್ದರೆ ಈ ಮೇಡಮ್ ಏನು ಈ ಥರ ಮಾಡ್ತಿದ್ದಾರೆ ಅಂತ ನಿಮಗೂ ಬೇಜಾರಾಗಿರಬಹುದು, ನನಗೂ ಬೇಜಾರು ಆಗಿದೆ. ಮಾಡಬೇಕು ಅಂತ ಕಂಟಿನ್ಯೂಸ್ ಅನ್ಕೊತೀನಿ, ಬಟ್ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಂದು ಲೆಗ್ ಇಂಜುರಿ ಆಗಿತ್ತು, ಅದು ಫಿಸಿಯೋಥೆರಪಿ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಟೈಮ್ ಅನ್ನೋದೇ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋದೇ ಆಗ್ತಾ ಇಲ್ಲ. ಮತ್ತು ಕೇಳ್ತಾನೆ ಇರ್ತೀರಾ, ನೀವು ಗುಂಡು ಹೊಡೆದಿರೋ ವಿಡಿಯೋನ ಶೇರ್ ಮಾಡಿ ಅಂತ. ಪ್ರತಿ ಸರಿ ಗುಂಡು ಹೊಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲ್ಲ. ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ಹೋಗಿ ವಿಸಿಟ್ ಮಾಡಿ ನೋಡ್ಕೋಬೋದು. ನಾನು ಆವಾಗ ಮಗಳು ನನಗೇನಾದರೂ ಹೆಣ್ಣು ಪಾಪು ಆದರೆ ಅಂತ ನಾನು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ಕೊಂಡಿದ್ದೆ. ಆಗ ನನಗೆ ಹೆಣ್ಮಗು ಕೊಟ್ಟಾಗ ನನ್ನ ಮಗಳ ತುಲಾಭಾರ ಮಾಡಿಸಿ ಅವಳು ಎಷ್ಟು ತೂಕ ಇದ್ದಾಳೆ ಅಷ್ಟು ಹಣ ಹಾಕಿ ಅಮೌಂಟ್ ಹಾಕಿ, ಜೊತೆಗೆ ನಾನು ತಲೆ ಕೂದಲನ್ನ ಫುಲ್ಲು ಬಾಡಿ ಮಾಡಿಸ್ಕೊಂಡಿದ್ದೆ. ಅದೇ ರೀಸನ್ಗಾಗಿ ನಾನು ಫುಲ್ ತಲೆ ಮುಡಿ ಕೊಟ್ಟಿದ್ದು. ಈಗ ಎಷ್ಟು ಕೂದಲು ಬೆಳೆದಿದೆ, ಮತ್ತೆ ಮುಡಿ ಕೊಟ್ಟಿದ್ದೆ, ಮತ್ತು ಇನ್ನೊಂದು ಸರಿ ಕೊಡಿ ಆದರೆ ನೀವು ಹೇಳ್ದಂಗೆಲ್ಲ ನಾನು ಮಾಡಲಿಕ್ಕೂ ಆಗಲ್ಲ. ಏನೋ ಮಾಡೋ ವಿಚಾರ ಆದರೆ ಮಾಡ್ಬೋದು. ಮುಡಿ ಕೊಡಿ ಅಂದರೆ ಅದು ತಮಾಷೆ ವಿಚಾರ ಅಲ್ಲ. ಆವಾಗಂದರೆ ಹರಕೆ ಇತ್ತು, ಹಾಗಾಗಿ ಕೊಟ್ಟಿದ್ದೆ. ಇದು ದೀಪಾವಳಿ ಕಮ್ ದಸರಾ ನಮ್ಮ ಮನೇಲಿ ಸೆಲೆಬ್ರೇಷನ್ಸ್ ಎಲ್ಲ ಯಾವ ಥರ ಆಗ್ತಿದೆ ಅಂತ ನಿಮಗೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಗಾಡಿ 2 ಗಾಡಿ, ಒಂದು ಕಾರು, ಮಗಂದೊಂದು ಸೈಕಲ್ಲು, ಮಗಳದೊಂದು ಪಾಂಡ ಎಲ್ಲ ಲೈನಾಗಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಅಂದರೆ ಸಿಂಪಲ್ ಪೂಜೆ ನಮ್ಮ ಮನೆಯಲ್ಲಿ, ಮನೆ ಮಟ್ಟಕ್ಕೆ ಅಷ್ಟೇ. ಇಲ್ಲಿ ಪೂಜೆ ಮಾಡಿ ಮತ್ತು ಊರಿನ ಕಡೆ ಹೋಗಬೇಕು. ಊರಿನ ಕಡೆ ದಸರಾ ಯಾವಾಗೂ ಊರಲ್ಲೇ ಮಾಡ್ತಾಯಿದ್ದಿದ್ದು, ಕಾರಣಾಂತರಗಳಿಂದ ಯಜಮಾನರಿಗೆ ಫ್ರೀ ಇರಲಿಲ್ಲ. ಆದ ಕಾರಣ ಊರ ಕಡೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಆಫೀಸಲ್ಲಿ ಪೂಜೆ ಆಗಿತ್ತು ಕಾರ್ಗೆ, ಬಟ್ ಆಫೀಸಲ್ಲಿ ಎಷ್ಟೇ ಮಾಡಿದ್ರು ನಾವು ಮನೇಲಿ ಒಂದ್ಸರಿ ಪೂಜೆ ಮಾಡಲೇಬೇಕಲ್ಲ. ಇನ್ನೆಲ್ಲ ಪೂಜೆ ಮಾಡ್ತೀವಿ, ಕಾರಿಗೆ ನಿಲ್ಲಿಸ್ಬಿಟ್ಟು ಹಾಗೆ ಎಲ್ಲ ಪೂಜೆ ಮಾಡಿ ಅರಿಶಿನ ಕುಂಕುಮ ಇಟ್ಟು, ಗಂಧ ಇಟ್ಟು, ಹೂವು ಹಾಕಿ, ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ. ಪಟಾಕಿ ಹೊಡೆದ್ವಿ. ಹಾಗೆ ಫ್ರೆಂಡ್ ಮನೆಯಲ್ಲಿ ಅವರು ದೀಪಾವಳಿ ಟೈಮಲ್ಲಿ ಲಕ್ಷ್ಮೀನ ಕೂರಿಸ್ತಾರೆ, ಅವ್ರ ಮನೆಗೂ ಹೋಗಿದ್ದಾರೆ. ಅಲ್ಲೂ ಅವರು ಲಕ್ಷ್ಮೀನ ಕೂರಿಸಿದ್ರು. ಅಲ್ಲಿ ತುಂಬ ಚೆನ್ನಾಗಿ ಕೂರಿಸಿದ್ರು. ನಾನು ಫಸ್ಟ್ ಟೈಮ್ ಹೋಗಿದ್ದು. ವರ್ಷ ಮಾಡ್ತಾರಂತೆ. ನಾನು ವರ್ಷ ದೀಪಾವಳಿಗೆ ಊರಿಗೆ ಹೋಗಿರೋದ್ರಿಂದ ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು, ದೇವ್ರನ್ನ ಕೂರಿಸೋದು ಸಖತ್ತಾಗಿತ್ತು. ಹಿಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮಕ್ಕಳೆಲ್ಲ ಪಟಾಕಿ ಹೊಡಿಬೇಕಂತ ಇದ್ರು. ನೈಟೆಲ್ಲ ಇಲ್ಲಿ ಸ್ವಲ್ಪ ಬೆಂಗಳೂರಲ್ಲಿ ಮಕ್ಕಳೆಲ್ಲ ಹೊಡೆದ್ರು. ಬೇಜಾರಿನ ಸಂಗತಿ ಏನು ಗೊತ್ತಾ, ನನ್ನ ಮಗಳಿಗೆ ಹಾಕಿರೋ ಫ್ರಾಕು, ಅದು ಏನಂತಾರೆ, ಶರಾರ ಅಂತಾರೆ ನೋಡಿ, ಮೇಲ್ಗಡೆ ಮನೆಯಲ್ಲಿ ಹಾಕಿದ್ದು, ಕೆಳಗೆ ಬಂದು ದಸರಾ ಸೆಲೆಬ್ರೇಷನ್ ಮಾಡಿದ್ದು. ಪಾಂಡ ಎಲ್ಲರ ಗಾಡಿ ಮೊಬೈಲ್ ಹಾಕಬೇಕಾದ್ರೆ ನನ್ನ ಪಾಂಡನೂ ಮೂವ್ ಮಾಡ್ತೀನಿ ಮಮ್ಮಿ ಅಂತ ಮೂವ್ ಮಾಡಿದ್ಲು. ಚಕ್ರ ಸಿಗಾಕ್ಬಂತು, ಪ್ಯಾಂಟ್ ಫುಲ್ ಪರ ಮುಗೀತು ಕತೆ. ನನಗಂತೂ ಎಷ್ಟು ಹೊಟ್ಟೆ ಉರಿತು ಗೊತ್ತಾ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ತೊಗೊಂಡಿದ್ದೆ ಆ ಕಲರ್ನ. ಸರ್ಚ್ ಮಾಡಿ ಆ್ಯಶ್ ಕಲರು, ರೇರ್ ಕಲರ್ಸ್ನ ಸರ್ಚ್ ಮಾಡಿ ತಗೊಂಡಾಗ ಅದು ಹೆಚ್ಚು ಕಮ್ಮಿ ಆಗೋದಾಗ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಒಂಥರ ಸಂಕಟ ಆಯಿತು. ಏನು ಮಾಡೋದು, ಹೊಡೆದ್ರೆ ಹೊಡೆಸ್ಕೊತಾಳೆ, ಬೈದ್ರೆ ಬೈಸ್ಕೊತಾಳೆ, ಗೊತ್ತಾಗಲ್ಲ. ನೀವು ಯಾಕೆ ಹಾಕಬೇಕಿತ್ತು ಅಂತ ನನಗೆ ರಿವರ್ಸು. ಈ ಥರ ಇತ್ತು ನಮ್ಮ ಮನೆಯಲ್ಲಿ ಪೂಜೆ. ನೀವೆಲ್ಲ ಯಾವ ಥರ ಮಾಡಿದ್ರಿ ಅಂತ ಸೆಲೆಬ್ರೇಷನ್ ಎಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸಿಂಪಲಾಗಿ ಈ ಥರ ಪೂಜೆ ಮಾಡಿ ಕುಂಬಳಕಾಯಿ ಹೊಡೆದು ದೃಷ್ಟಿ ತೆಗೆದು ನೀರ್ಗಾಯಿ ಹಾಕಿ ಒಂದು 4-5 ಜನ ಮುತ್ತೈದರಿಗೆಲ್ಲ ಕುಂಕುಮ ಕೊಟ್ಟೆ. ಅದೆಲ್ಲ ಮುಗಿಸ್ಕೊಂಡು ಅವತ್ತಿನ ದಿನಾನೇ ಊರಿಗೆ ಹೊರಡೋ ಸಮಯ ಹೋಗಿ ದೀಪಾವಳಿ ಹಬ್ಬ ಇರೋ ಕಾರಣ ಊರಿಗೋಗಿ ಸೆಲೆಬ್ರೇಷನ್ ಮಾಡ್ತೀವಿ. ಯಜಮಾನ್ರು ಫುಲ್ ಬ್ಯುಸಿ ಇದ್ದರು. ಆದ ಕಾರಣಾಂತರದಿಂದ ಬೆಳಗ್ಗೆನೇ ಇಲ್ಲಿ ಮನೆ ಹತ್ರ ಪೂಜೆ ಮಾಡಿಕೊಂಡು ಹಾಗೆ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಗೆ ಊರಿಗೆ ಹೋದ್ವಿ. ಇಷ್ಟಾಗಿತ್ತು ಇವತ್ತಿನ ಮನೆಯಲ್ಲೇ ದೀಪಾವಳಿ ಕಮ್ ದಸರಾ. ನಮ್ಮ ಕಡೆ ದೀಪಾವಳಿ ಅಂದರೆ ಕಜ್ಜಾಯ ಮಾಡಿ ನೋವು ಹಾಕ್ತೀವಿ. ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬಂದು ಮನೆಗೆ ಅದನ್ನು ದಾರಾನ ಕೈಗೆ ಮಾಡ್ತೀವಿ. ನನ್ನ ಮಗನಿಗಂತೂ ಫುಲ್ಲು ಖುಷಿ. ಮಗ ಸೈಕಲ್ ತುಳಿಬೇಕಾದ್ರೆ ಮಗಳಿಗೆ ಸಿಕ್ಕಾಪಟ್ಟೆ ಸೈಕಲ್ ಇಲ್ಲ ನೋಡಿ, ಈ ಥರ ಮೂವ್ ಮಾಡಬೇಕಾದ್ರೆ ಚಕ್ರಕ್ಕೆ ಸಿಗಾಕ್ಕೊಂಡಿತ್ತಲ್ಲ, ಪ್ಯಾಂಟ್ ಅಂತೂ ಫುಲ್ ತೂತಾಗ್ಬಿಟ್ಟಿದೆ. ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಹೊಸ ಪ್ಯಾಂಟ್ ನಿಜವಾಗ್ಲೂ ಅದು ಎಷ್ಟು ಹೊಟ್ಟೆ ಉರಿತಾ ಇದೆ ಅಂದರೆ, ಅದೇ ಈ ಥರ ಬೇಡ ಅಂದರೂ ನಾನು ಮಾಡ್ತೀನಿ ಅಂತ ಮಾಡಿದ್ಲು. ಪ್ಯಾಂಟ್ ಫುಲ್ಲು ಹೋಯಿತು. ಪೂಜೆಯೆಲ್ಲ ಆದಮೇಲೆ ಗಾಡಿಗಳನ್ನ ಈ ಥರ ಮೂವ್ ಮಾಡಿ ಒಳಗೆ ಹಾಕಿ ಆಫೀಸ್ ಕಡೆ ಪ್ರಯಾಣ ಶುರು ಆಯಿತು.
ಇದೇ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಶೇರ್ ಮಾಡ್ಕೊತೀನಿ. ನಂದು ಲೆಗ್ ಇಂಜುರಿ ಆಗಿತ್ತಲ್ಲ, ಫುಲ್ಲು ರಿಕವರಿ ಆಗಿದೆ. ಲಾಸ್ಟ್ 15 ಡೇಸ್ ಬ್ಯಾಕ್ ನಾನು ಹಾಸ್ಪಿಟಲ್ಗೆ ತೋರಿಸಿದ್ದೆ. ಫಿಸಿಯೋಥೆರಪಿನೂ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. 100% ಆಪ್ರೇಷನ್ ಎಲ್ಲ ಸಕ್ಸಸ್ಫುಲ್ಲಾಗಿ ಸಕ್ಸಸ್ ಆಗಿದೆ ಅಂತ ಹೇಳಿದ್ರು. ಫಿಸಿಯೋಥೆರಪಿನ ಸ್ಟಾಪ್ ಮಾಡಿ ನಾನು ಮೊದಲು ಯಾವ ಥರ ಇತ್ತೋ ಆ ಥರ ಬರಬೇಕು ಅಂತ ಕೇಳಿದ್ದಕ್ಕೆ ಸ್ಕ್ವಾಡ್ಸ್ನ ಟ್ರೈ ಮಾಡಿ ಜಿಮ್ಗೆ 1-2 ತಿಂಗಳ ಹೋಗಿ ಅಂತ ಹೇಳಿದ್ದಾರೆ. ಜಿಮ್ಗೆ ಬರೀ ಹೋಗಬೇಕು. ಆ ಸ್ಕ್ವಾಡ್ಸ್ ನೀಟಾಗಿ ಚಕ್ಲ ಬಕ್ಲ ಹಾಕ್ಕೊಳ್ಳೋಕ್ಕೆಲ್ಲ ಆಗ್ತಾಯಿದೆ ಇವಾಗ. ಬಟ್ ಕೂರಕ್ಕೂ ಹೇಳೋಕ್ಕೂ ನನ್ನ ಕೈನ ಸಪೋರ್ಟ್ ತೊಗೋತಾ ಇದ್ದೀನಿ. ಅದು ತಗೋಬಾರ್ದು. ನನಗೆ ಹಾಗೆ ಕೂರಬೇಕು, ಹಾಗೆ ಎದ್ದೇಳಬೇಕು, ನನ್ನ ತಟ್ಟೆ ಕೆಳಗೆ ಇಟ್ಕೊಂಡು ಊಟ ಎಲ್ಲ ಮಾಡಬೇಕು, ನಾನು ಬಗ್ಗಬೇಕು ಅಂತ ಡಾಕ್ಟ್ರ್ ಹತ್ರ ಕೇಳಿದ್ದಕ್ಕೆ ಇಷ್ಟು ಬೇಗ ಇಷ್ಟೊಂದು ರಿಕವರ್ ಆಗಿದೆಯಲ್ಲಮ್ಮ, ಖುಷಿ ಪಡು, ಇನ್ನೂ ಏನೇನೋ ಕೇಳ್ತೀಯೇ ಅಂದರು. ಬಟ್ ನನಗೆ ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರಲಿಕ್ಕಾಗಲ್ವಲ್ಲ. ನಂದು ಒಂದು ಲೈಫ್ ಇದೆ, ಇದನ್ನೆಲ್ಲ ಲೀಡ್ ಮಾಡಲೇಬೇಕು. ನಮಗೂ ಒಂದು ಗೋಲ್ಸ್ ಇರ್ತವೆ, ಕನಸಿರ್ತವೆ. ಇದನ್ನೆಲ್ಲ ಅಚೀವ್ ಮಾಡ್ಕೊಳ್ಳೋಕ್ಕೆ ನನ್ನ ಕಾಲು ಫುಲ್ಲು ರಿಕವರ್ ಆಗಲೇಬೇಕು ಸರ್ ನನಗೆ ಅಂದರು. ಅಟ್ಲೀಸ್ಟ್ ಅವರು ನಿಮಗಿನ್ನೂ ಆಪ್ರೇಷನ್ ಆಗಿ 8 ಮಂತ್ಸ್ ಆಗಿದೆ ಅಷ್ಟೇ, ಕಂಪ್ಲೀಟ್ ರಿಕವರ್ ಇಟ್ಸ್ ಟೇಕ್ಸ್ 2 years ಅಂತ ಹೇಳಿದ್ದಾರೆ. ಬಟ್ ಅಷ್ಟೊಂದು ನಿಮ್ಮದಂತೂ ಸಿಕ್ಕಾಪಟ್ಟೆ ವೆರಿ ಗುಡ್ ಅಂತಲೂ ಹೇಳಿದ್ರು. ಯಾಕಂದರೆ ಇಷ್ಟು ಬೇಗ ರಿಕವರಿಯಲ್ಲಿ ಇಷ್ಟೊಂದು ಅಂದರೆ 8 ಮಂತ್ಸ್ ಆಪ್ರೇಷನ್ ಆದಮೇಲೆ ಇಷ್ಟು ಬೇಗ ರಿಕವರಿ ಆಗಿರೋದು ಗುಡ್ ಅಂತ ಹೇಳಿದ್ರು. ಚೆನ್ನಾಗಿ ನಾವು ಹೇಳ್ದಂಗೆಲ್ಲ ಫಾಲೋ ಅಪ್ ಮಾಡಿದ್ದೀರಾ ಅಂತಲೂ ಹೇಳಿದ್ರು. ಅದಕ್ಕೆಲ್ಲ ಒಂಥರ ನನಗೆ ಇನ್ಸ್ಪಿರೇಷನ್ ಈಸ್ ಮೈ ಹಸ್ಬೆಂಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಂದನೇ ನಾನು ಇಷ್ಟೊಂದೆಲ್ಲ ರಿಕವರಿ ಆಗೋದಕ್ಕೆ ಸಾಧ್ಯ ಆಗಿದ್ದು. ಅವರಿಲ್ಲ ಅಂದಿದ್ರೆ ನಾನು ಝೀರೋನೇ. ತುಂಬಾ ಪುಷ್ ಮಾಡಿದ್ರು. ಹೀಗೆ ಇದ್ದರೆ ಆಗಲ್ಲ, ನಾನು ಎಷ್ಟು ಅಳ್ತಾ ಇದ್ರು ಸಮಾಧಾನ ಮಾಡೋದಾಗಿರ್ಬೋದು, ಆ ಪೇಯ್ನ್ಗೆಲ್ಲ ಅವರು ಒಂಥರ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಅದೊಂಥರ ಅವರಿಂದನೇ ನನ್ನ ಕಾಲು ರಿಕವರಿ ಆಗೋದಕ್ಕೂ ನಾನು ರಿಕವರಿ ಆಗೋದಕ್ಕೂ ಎಲ್ಲದಕ್ಕೂ ಸಾಧ್ಯ ಆಗಿದ್ದು ಅವರಿಂದನೇ. ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕಮೆಂಟ್ಸ್ ಮಾಡ್ತಾನೇ ಇದ್ದೀರಾ. ಒಂದಿನ ವಿಡಿಯೋ ಮಾಡ್ತೀನಿ ಫುಲ್ಲು, ನಾನು ಯಾವ ಹಾಸ್ಪಿಟಲಲ್ಲಿ ಯಾವ ಡಾಕ್ಟ್ರನ್ನ ಮೀಟಾಗಿ ನಾನು ಯಾವ ಥರ ಆಪ್ರೇಷನ್ ಮಾಡಿಸ್ಕೊಂಡೆ, ನಾನು ಎಷ್ಟು ಬೇಗ ಈ ಥರ ರಿಕವರ್ ಆಗೋದಕ್ಕೆ ನಾನು ಏನೆಲ್ಲ ಎಕ್ಸಸೈಸ್ ಮಾಡಿದೆ, ನಾನು ಎಷ್ಟು ಅದಕ್ಕೆಲ್ಲ ಪ್ರೆಜರ್ ಹಾಕಿದ್ದೀನಿ ಅನ್ನೋದೆಲ್ಲ ನಿಮಗೆ ವಿಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ. ಪದೇ ಪದೇ ಅದೇ ಕಮೆಂಟ್ಸ್ ಬರ್ತಾ ಇದೆ, ನೀವು ನೋಡ್ತಾ ಇರಿ. ನಾನು ಅಲ್ಲಿಗೂ ಅಪ್ಡೇಟ್ಸ್ ಕೊಡ್ತಾನೇ ಇದ್ದೀನಿ, ನಾನು ಯಾವ ಥರ ರಿಕವರ್ ಆಗಿದ್ದೀನಿ ಅಂದ್ಬಿಟ್ಟು ಆಗಲೂ ಕೇಳ್ತಾನೆ ಇದ್ದೀರಾ. ಬಟ್ ನಿಮ್ಮ ಕ್ವಶನ್ಸ್ಗೆಲ್ಲ ನಾನು ಒಂದಿನ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಮುಂದೊಂದು ದಿನ ಇವತ್ತಿಂದ ವಿಡಿಯೋ ಕಂಟಿನ್ಯೂಸ್ ಹಾಕಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡುವ. ಹ್ಯಾಪಿ ದೀಪಾವಳಿ ಆ್ಯಂಡ್ ದಸರಾ ಆಗೋಗಿದೆ, ಬಟ್ ಆದರೂ ವಿಶ್ ಮಾಡ್ತಾಯಿದ್ದೀನಿ. ಈ ಬೆಳಕಿನ ಹಬ್ಬ ಎಲ್ಲರ ಜೀವನದಲ್ಲಿ ಬೆಳಕು ಕೊಡಲಿ, ನೀವು ಅಂದ್ಕೊಂಡಿದ್ದ ಕೆಲಸಗಳನ್ನೆಲ್ಲ ಆಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡಪ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನನ್ನು ಕಮೆಂಟ್ ಮೂಲಕ ತಿಳಿಸಿ. ನನಗೆ ಆದಷ್ಟು ಟ್ರೈ ಮಾಡಿ ಅದೇ ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತೆ ನೀವು ಬಾಡಿ ಹೊಡ್ಸ್ಕೊಂಡು ತಲೆ ಮುಡಿ ಕೊಟ್ಟಿರೋ ವಿಡಿಯೋನ ಶೇರ್ ಮಾಡಿ ಅಂತ ಮಾತ್ರ ಕೇಳಬೇಡಿ, ಅದು ಸಾಧ್ಯವಾಗದೇ ಇರೋ ಕೆಲಸ. ನೋಡುವ, ಮುಂದೊಂದು ದಿನ ಯಾವಾಗಾದರೂ ನನಗೆ ಅನಿಸಿದ್ರೆ ಆವಾಗ ತಲೆ ಕೂದಲು ಕೊಡಬೇಕಾದ್ರೆ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ತೀನಿ. ಸದ್ಯಕ್ಕಂತೂ ತಲೆ ಕೂದಲು ಕೊಡೋ ಪ್ಲ್ಯಾನ್ ಏನೂ ಇಲ್ಲ. ಮಗಳಿಗೆ ಮುಡಿ ಕೊಡಬೇಕು. ಆ ಟೈಮಲ್ಲಿ ಏನಾದರೂ ನನಗೆ ವಿಡಿಯೋ ಮಾಡ್ಕೊಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಆ ಟೈಮಲ್ಲಿ ನಿಮಗೆ ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡಪ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್.